ಫಾರ್ ಕಂಡಕ್ಟರ್ಸ್ ಎನರ್ಜಿ ಗ್ಯಾಪ್, ಫರ್ಬಿಡನ್ ಎನರ್ಜಿ ಗ್ಯಾಪ್ ಅಂತ ಹೇಳ್ಬೋದು, ಇಲ್ಲ ಫರ್ಬಿಡನ್ ಗ್ಯಾಪ್ ಅಂತ ಹೇಳ್ತೀವಿ. ಇಟ್ ಇಸ್ ಈಕ್ವಲ್ ಟು 0. ಸೊ ನಮಗೆ ಬರತಕ್ಕಂಥ ಸೆಮಿಕಂಡಕ್ಟರ್ ಏನ್ ಆಗಿರುತ್ತೆ, ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಎಷ್ಟು ಇರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಮೇಕ್ ದಿಸ್ ಪಾಯಿಂಟ್ ಹಿಯರ್. ಇನ್ ಫಾರ್ವರ್ಡ್ ಬಯಾಸ್ ಡಿಫ್ಯೂಷನ್ ಕರೆಂಟ್ ಇಸ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಡ್ರಿಫ್ಟ್ ಕರೆಂಟ್ ಅಂತ ಹೇಳ್ತಾರೆ. ಅವಾಗಾದ್ರೆ ಡಯೋಡ್ ಅನ್ನೋದು ನಿಮಗೆ ರಿವರ್ಸ್ ಬಯಾಸ್ ಅಲ್ಲಿ ಇರುತ್ತೋ, ದೆನ್ ವಿ ಕ್ಯಾನ್ ಸೇ ಇಟ್ ಡು ನಾಟ್ ಕಂಡಕ್ಟ್ ದ ಕರೆಂಟ್. ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ನೋಡಿ, ಇವತ್ತಿನ KCET ಸೂಪರ್ 30 ಸೀರೀಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ಅ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ದಟ್ ಈಸ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಂತ ನಾವು ಹೇಳ್ಬೋದು. ಸೊ ಬಿಫೋರ್ ಗೋಯಿಂಗ್ ಟು ಸಿ ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಟುಡೇಸ್ ಸೆಷನ್, ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್. ಈ ಒಂದು ಚಾಪ್ಟರ್ ಇಂದ ವೇಟೇಜ್ ನಾವು ಒಂದ್ಸರಿ ಅಬ್ಸರ್ವ್ ಮಾಡಿದಾಗ, ಪ್ರೀವಿಯಸ್ ಇಯರ್ಸ್ ಪೇಪರ್ ನೀವು ನೋಡಿದಾಗ ಮಿನಿಮಮ್ ಆಫ್ ಮಿನಿಮಮ್ ನಿಮಗೆ 4 ಕ್ವಶನ್ಸ್ ಬರ್ತಾ ಇತ್ತು. ಬಟ್ ವಿತ್ ರೆಸ್ಪೆಕ್ಟ್ ಟು ದ ಸಿಲೆಬಸ್ ಈ ಕನ್ಸರ್ನ್ಡ್, ಈ ಒಂದು ವರ್ಷ ನಿಮಗೆ ಸಿಲೆಬಸ್ ಈ ಒಂದು ಚಾಪ್ಟರ್ ಅಲ್ಲಿ ತುಂಬಾನೇ ರೆಡ್ಯೂಸ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಟ್ರಾನ್ಸಿಸ್ಟರ್ಸ್ ಇಲ್ಲ, ಲಾಜಿಕ್ ಗೇಟ್ಸ್ ಇಲ್ಲ, ಅಷ್ಟೇ ಎಲ್ಲ ನಿಮಗೆ ವಾಟ್ ಇಸ್ ದಟ್ ಝೀನರ್ ಡಯೋಡ್ ಸಹ ನಮಗೆ ಇಲ್ಲ. ಹಾಗಾಗಿ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ ಆಫ್ 2 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಕಾನ್ಸೆಪ್ಟ್ಸ್ ನಾವು ವಿತ್ ಕ್ವಶನ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ಅಂದ್ರೆ ಯಾವಾಗ ನಾವು ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಇರ್ತೀವೋ, ಅಲಾಂಗ್ ವಿತ್ ದ ಕ್ವಶನ್ಸ್ ನಾವು ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಲೆಕ್ಚರ್ ವಿಡಿಯೋ ಅಂತ ನಾವು ನೋಡೋಣ. ನೋಡಿ, ಇಲ್ಲಿ the syllabus or the chapter consists of classification of the solids based on band theory anta heltare. Classification of the solids, and next one is semiconductor types, that is intrinsic semiconductor, extrinsic semiconductor. Later we can go with PN junction diode. PN junction na diode ಅನ್ನೋದು ಫಾರ್ಮ್ ಆಗಿದ್ದಾಗ ಏನಾಗುತ್ತೆ, ಅಷ್ಟೇ ಅಲ್ಲದೆ ಫಾರ್ವರ್ಡ್ ಬಯಾಸ್ ಅಲ್ಲಿ, ರಿವರ್ಸ್ ಬಯಾಸ್ ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ rectifiers. Rectifiers is nothing but the one of the circuits which converts AC into DC voltages ಅಂತ ನಾವು ಹೇಳ್ಬೋದು. ಅದರಲ್ಲಿ ನಿಮಗೆ 2 ಟೈಪ್ಸ್, ಹಾಫ್ ವೇವ್ ರೆಕ್ಟಿಫೈಯರ್ ಅಂಡ್ ಫುಲ್ ವೇವ್ ರೆಕ್ಟಿಫೈಯರ್ ಅಂತ ನಮಗೆ ಬರುತ್ತೆ. ಬ್ರೀಫ್ ಆಗಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ವಿತ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಲೆಟ್ಸ್ ಸಿ ವಾಟ್ ಇಸ್ ದ ಫಸ್ಟ್ ಕ್ವಶನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ನೋಡಿ, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ದಟ್ in conductors the valency band and conduction band overlap ಅಂತ ಹೇಳ್ತಾರೆ. yes, is it right or not? ನೋಡಿ, ಇಲ್ಲಿ conduction band and valency band, when the valency band both will overlap, therefore energy gap is taken as approximately equal to 0 in case of conductors, in case of a conductor. Hence we can say option A is correct here. Substances with energy gap of the order of 10 electron volt are insulators ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ whenever we consider the insulators here, conduction band and valency band are separated by a large energy gap which should be greater than 3 electron volts ಅಂತ ಹೇಳ್ತಾರೆ. 3 electron volts. Hence we can go with the option B is also right statement only. And the resistivity of the semiconductor is lower than the metals ಅಂತ ಹೇಳ್ತಾ ಇದ್ದಾರೆ. resistivity, whenever we consider the resistivity order, we can say ನೋಡಿ, resistivity of the insulators here, ಇನ್ಸುಲೇಟರ್ಸ್ ಗೆ ರೆಸಿಸ್ಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಸೆಮಿಕಂಡಕ್ಟರ್ಸ್, ಕಂಪೇರ್ಡ್ ಟು ಮೆಟಲ್ಸ್ ಅಂತ ನಾವು ಹೇಳ್ತೀವಿ. therefore whenever we go with this statement, ನೋಡಿ, resistivity of the semiconductors is lower than the metals ಅಂತ ಹೇಳ್ತಾ ಇದ್ದಾರೆ. okay, and later see here the conductivity of the metals is high ಅಂತ ನಾವು ಹೇಳ್ಬೋದು. therefore we can go with the correct statement here. Now, the resistivity of a semiconductor is lower than that of an insulator anta ಹೇಳ್ತಾ ಇದ್ದಾರೆ. is lower than that of the insulator. Is it right? So please think about that. resistivity of the semiconductors is lower than the metal ಆಗಿರುತ್ತೆ. ನಮ್ಮ ಇಲ್ಲಿ resistivity ಅನ್ನೋದು ನಿಮಗೆ ಮೆಟಲ್ಸ್ ಕಂಪೇರ್ ಮಾಡಿದಾಗ ಜಾಸ್ತಿ ಇರುತ್ತೆ. ಹಾಗಾಗಿ this statement is wrong ಅಂತ ಹೇಳ್ತೀವಿ. and the correct option, that is they are saying us to calculate or to identify the wrong statement ಆಗಿರೋದ್ರಿಂದ we can say option C is the right answer for the given question ಅಂತ ನಾವು ಹೇಳಬಹುದು. okay, so let us see the second question what they are saying to us.
based on band theory of conductors, insulators and semiconductors, the forbidden energy gap in is smallest in ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ based on band theory we can say for conductors energy gap forbidden energy gap ಅಂತ ಹೇಳ್ಬೋದು, ಇಲ್ಲ forbidden gap ಅಂತ ಹೇಳ್ತೀವಿ, it is equal to 0. And for semiconductors please remember this value. In the last question we have discussed, for insulators energy gap should be greater than 3 electron volts, but for semiconductors energy gap should be less than 3 electron volt ಅಂತ ಹೇಳ್ತಾರೆ. So whenever we compare the conductors and semiconductors, smallest will be for conductors ಅಂತ ನಾವು ಹೇಳಬಹುದು. Is it right ma? ಅರ್ಥ ಆಗ್ತಾ ಇದೆ ಅಲ್ವಾ? So similarly let us see the next question. For an insulator forbidden energy gap is, whenever we consider the insulator here energy gap ಎಷ್ಟಿರಬೇಕು ಅಂತ ಹೇಳಿದ್ರೆ ನಾನು ನಿಮಗೆ greater than 3 electron volt ಇರಬೇಕು. ಹಾಗಾಗಿ whenever we observe the options we will get option C, because ನೋಡಿ ಇಲ್ಲಿ ಸಿ ಅಲ್ಲಿ ನಿಮಗೆ 5 electron volts ಅಂತ ಕೊಟ್ಟಿದ್ದಾರೆ, which is greater than 3 electron volts. Hence you can select option C as a right answer. Okay, so let us see the next one. They are saying forbidden energy gap in the energy bands of silicon. ನೋಡಿ ಇಲ್ಲಿ please understand that silicon ಅನ್ನೋದೇನಪ್ಪಾ ಅಂತಂದಾಗ we can say it is a pure semiconductor ಅಂತ ಹೇಳ್ತಾರೆ in elemental form. Therefore we can say energy gap in the silicon is approximately, it is 1.1 electron volt. You have to remember these values. These are all conceptual based questions ಅಂತಾನೆ ಹೇಳ್ಬೋದು, ಇಲ್ಲ ಅಂದ್ರೆ memory based questions ಅಂತಾನೂ ಸಹ ನಾವು ಕರಿಬಹುದು. Hence we can select option B as a right answer here. So similarly let us understand what is the forbidden energy gap of a germanium here. Germanium is also an example of pure semiconductor, and for germanium you can say energy gap is taken as 0.7 electron volt ಅಂತ ನಾವು ಹೇಳ್ತೀವಿ. Hence we can go with option A as a right answer. ಗೊತ್ತಾಗ್ತಾ ಇದಲ್ವಾ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್, ಅನಲೈಸ್ ದ ಕ್ವಶನ್ಸ್. ನಿಮ್ಗೆ ಏನೇನು ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ದೇ ಆರ್ ಸೇಯಿಂಗ್ ಹಿಯರ್ ದ ಫರ್ಬಿಡನ್ ಎನರ್ಜಿ ಗ್ಯಾಪ್ ಇನ್ ಜರ್ಮೇನಿಯಂ ಈಸ್ 0.72 electron volt. Given Hc is equals to 12,400 electron volt angstrom. The maximum wavelength of the radiation that will generate electron hole pair ಅಂತ ಹೇಳ್ತಾರೆ. So whenever we consider the semiconductor structure, we can say that there will be covalent bonds between the electrons ಅಂತ ಹೇಳ್ತಾರೆ. And whenever the radiation of suitable frequency or suitable wavelength is made to incident on that material, then it will separate the electrons and the holes ಅಂತ ಹೇಳ್ತಾರೆ. So see here, what is energy required? What the energy they have given here? 0.72 electron volt ಅಂತ ಕೊಟ್ಟಿದ್ದಾರೆ. And what is the Hc value directly? It is 12,400 electron volt angstrom ಅಂತ ಕೊಟ್ಟಿದ್ದಾರೆ. So please understand that we have to calculate what is the wavelength. So for that we have to use what is the shortcut formula, that is E is equals to 12,400 divided by lambda should be in angstrom, then energy will get directly in electron volts. Therefore lambda becomes equals to 12400 divided by 0.72 angstrom ಅಂತ ನಮಗೆ ಬರುತ್ತೆ. ಡೋಂಟ್ ಗೋ ಫಾರ್ ಡೈರೆಕ್ಟ್ ಕ್ಯಾಲ್ಕುಲೇಷನ್ಸ್ ಹಿಯರ್. ನಾವು ಡೈರೆಕ್ಟ್ ಆಗಿ ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ಹೋಗಿದ್ದಾಗ ನೋಡಿ ಇಲ್ಲಿ ಎಷ್ಟು ಡಿಜಿಟ್ 5 ಡಿಜಿಟ್ಸ್ ಇದೆ, ಹಾಗಾಗಿ ಆಲ್ಮೋಸ್ಟ್ ಆಲ್ ನಿಮಗೆ 0.5 ಅಲ್ವಾ ಇರೋದು ಇಲ್ಲಿ ನಿಮಗೆ. ಸೊ ಇಫ್ ಯು ಡೂ ದಟ್ ಇನ್ನೊಂದು 5 ಡಿಜಿಟ್ಸ್ ಬರುತ್ತೆ, ಅಪ್ರಾಕ್ಸಿಮೇಟ್ಲಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ ಅಂತ ನಾವು ಹೇಳಬಹುದು. ಇಸ್ ಇಟ್ ರೈಟ್? 17222 angstrom ಅಂತ ಬರುತ್ತೆ. If you want you can check it, here. Let us go to the next question, what they are saying to us. In a semiconducting material, 1/5 of the total current is carried by the holes ಅಂತ ಹೇಳ್ತಾರೆ. ನೋಡಿ ಇಲ್ಲಿ what is the current due to holes is nothing but 1/5 of the total current ಅಂತ ಕೊಟ್ಟಿದ್ದಾರೆ. And the remaining is carried by the electrons here. Therefore we can say I electron ಏನಾಗಿರುತ್ತೆ ನೋಡಿ ಇಲ್ಲಿ, ರಿಮೈನಿಂಗ್ ಅಂದ್ರೆ
4/5 times I ಆಗಿರುತ್ತೆ. The drift speed of the electrons is twice the drift speed of holes ಅಂತ ಹೇಳ್ತಾರೆ. Then the ratio of number densities of the electrons to number density of the holes ಅಂತ question mark. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂಮ್ ಹಿಯರ್? ನೋಡಿ ಹೇಗೆ ಸಿಂಪ್ಲಿಫೈ ಮಾಡ್ಬೋದು, ಹೇಗೆ ಅನಲೈಸ್ ಮಾಡಬಹುದು ಅಂತ ಒಂದ್ಸರಿ ನೋಡೋಣ. ವಿ ನೋ ದಟ್ current from current electricity chapter, the relation between current drift velocity and the number density is n e a into vd, n e a into vd. So from this we can say that n number density is directly proportional to current and inversely proportional to drift velocity ಆಗಿರುತ್ತೆ. Directly proportional to current and inversely proportional to drift velocity. Therefore just we can write here ne divided by nh is equals to ie divided by ih into nh divided by ne ಅಂತ ನಾವು ಬರೀಬಹುದು. ಸಾರಿ ಎನ್ ಅಲ್ಲ, ಇದು ವಿ ವಿ ಇ ವಿ ಹೆಚ್ ಡಿವೈಡ್ ಬೈ ವಿ ಇ ಅಂತ ಬರೀತೀರಾ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ದಿಸ್ ಹಿಯರ್. ನೋಡಿ ಇಲ್ಲಿ 4/5 of the total current divided by 1/5 of the total current into what is the whole ಏನಾಗಿರುತ್ತೆ ನೋಡಿ ಇಲ್ಲಿ ವಿ ಹೆಚ್ ಡಿವೈಡ್ ಬೈ 2 times VH. So just simplify this value here. You will get the answer as nearly 2:1 ಅಂತ ನಮಗೆ ಬರುತ್ತೆ. Hence we can go with option D as a right answer. ಗೊತ್ತಾಗಿದೆ ಅಲ್ವಾ? ಯಾರಿಗಾದ್ರೂ ಏನು ಡೌಟ್ ಬಂದಿದೆ ಅಂತಂದ್ರೆ ಪ್ಲೀಸ್ ಕಮೆಂಟ್, ಐ ವಿಲ್ ಎಕ್ಸ್ಪ್ಲೈನ್ ಟು ಯು ಹಿಯರ್. So let us see the next question, what they are saying to us. The electrical conductivity of an intrinsic semiconductor at 0 Kelvin ಅಂತ ಹೇಳ್ತಾರೆ. Electrical conductivity they are asking here. Electrical conductivity, and please observe that at 0 Kelvin ಅಂದ್ರೆ ಮೀನಿಂಗ್ ಏನಿಲ್ಲಿ ಅಂತಂದಾಗ we can say it is a absolute temperature. Semiconductors will behave like a pure insulator pure insulator. ಯಾವಾಗಾದ್ರೆ ಅದು ಸೆಮಿಕಂಡಕ್ಟರ್ ಅನ್ನೋದು ಇನ್ಸುಲೇಟರ್ ತರ ನಿಮ್ಗೆ ಬಿಹೇವ್ ಮಾಡುತ್ತೋ ವಿ ಕ್ಯಾನ್ ಸೇ ಕಂಡಕ್ಟಿವಿಟಿ ಬಿಕಮ್ಸ್ ಈಕ್ವಲ್ಸ್ ಟು 0 ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಬಿ. ಇಸ್ ಇಟ್ ಕ್ಲಿಯರ್ ಮಾ? 0 ಕೆಲ್ವಿನ್ ಹತ್ರ ನಿಮಗೆ ಸೆಮಿಕಂಡಕ್ಟರ್ ಅನ್ನೋದು ಇನ್ಸುಲೇಟರ್ ತರ ನಿಮ್ಗೆ ಬಿಹೇವ್ ಮಾಡುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ವಾಟ್ ದೇ ಆರ್ ಸೇಯಿಂಗ್ ಹಿಯರ್. acceptor level in p type semiconductor lies ಅಂತ ಹೇಳ್ತಾರೆ. So see here, whenever we consider pure semiconductor here, there is a conduction band and there will be a valency band ಅಂತ ಹೇಳ್ತಾರೆ. And whenever we compare the valency band and conduction band in pure semiconductor, there will be a level that we call it as Fermi energy level, which will lie exactly at the center of the two bands ಅಂತ ಹೇಳ್ತಾರೆ. But whenever we consider the p-type semiconductor, the conduction band and valency band are separated by some energy gap. But whatever the energy level is there, Noma, that will come very close to the valency band ಅಂತ ಹೇಳ್ತಾರೆ. And this energy level is called as the acceptor level ಅಂತ ಹೇಳ್ತಾರೆ. acceptor level. Therefore, what is the option we can say here? Near to the conduction band, at the middle of the conduction band and valency band, within the valency band or near to valency band. Hence we can go with option D. The energy level ಇಲ್ಲ ಫರ್ಮಿ ಲೆವೆಲ್ ಅನ್ನೋದು ನಿಮಗೆ ನಿಯರ್ ಟು ವೇಲೆನ್ಸಿ ಬ್ಯಾಂಡ್ ನಿಮಗೆ ಬರುತ್ತೆ ಅಂತ ನಾವು ಹೇಳ್ತಾ ಇದೀವಿ. I hope you understood this, Noma. Like that we have to think and we have to analyze the questions. Let us move on to the next one, what they are saying to us here. Given that mobility of the electrons in germanium represented by mu e anta heltare, which is nothing but 0.4 meter square per volt per second. And electronic charge, what is electronic charge? We know that 1.6 into 10 to the power of minus 19 coulomb. And the number of donor are nothing but we can say ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ಅಂತ ಹೇಳ್ತಾರೆ. ಯಾವಾಗ ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ನಾವು ಸೆಮಿಕಂಡಕ್ಟರ್ಗೆ ಆಡ್ ಮಾಡ್ತೀವೋ ಅವಾಗ ನಂಬರ್ ಆಫ್ ಹೋಲ್ಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ದೇರ್ಫೋರ್
ಡೋನಾರ್ ಅಲ್ವಾ ಹೇಳ್ತಾ ಇರೋದು, ಡೋನಾರ್ ಇನ್ ದ ಸೆನ್ಸ್ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ದೇರ್ ಫೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ will increase, number of electrons will increase, therefore Ne is equals to, we can say ಏನು ಹೇಳ್ತಾ ನೋಡಿ ಇಲ್ಲಿ, donor atoms per meter cube in semiconductor. The conductivity, what is the conductivity they have given it as 500 mho per meter, 500 mho per meter. So how can we calculate here? So we should know that the conductivity of the, what is that, ಎನ್ ಟೈಪ್ ಸೆಮಿಕಂಡಕ್ಟರ್. ಎನ್ ಟೈಪ್ ಅಂತ ಹೇಗೆ ಗೊತ್ತಾಯ್ತು, ನಾನು ಮತ್ತೆ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ. ಡೋನಾರ್ ಆಟಮ್ಸ್ ಅಂತ ಕೇಳ್ತಾ ಇದ್ದಾರೆ. ಡೋನಾರ್ ಇನ್ ದ ಸೆನ್ಸ್ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಆಟಮ್ಸ್. ಸೊ ಯಾವಾಗಾದ್ರೂ ನಾವು ಪ್ಯೂರ್ ಸೆಮಿಕಂಡಕ್ಟರ್ಗೆ ಡೋನಾರ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತೀವೋ ಅವಾಗ ಅದು ಎನ್ ಟೈಪ್ ಆಗಿ ಕನ್ವರ್ಟ್ ಆಗುತ್ತೆ. therefore sigma becomes equals to, we can say mu e into e into ne ಅಂತ ನಾವು ಬರೀಬಹುದು. mu e into e into ne ಅಂತ ನಾವು ಬರೀಬಹುದು. therefore from this we can easily calculate what is ne value. Ne becomes equals to sigma divided by mu e into e ಅಂತ ಹೇಳ್ತಾರೆ. what is sigma value here? 500 divided by 0.4 into 1.6 into 10 to the power of minus 19 ಅಂತ ಬರುತ್ತೆ. So whenever we simplify this value here, ನೋಡಿ ಇಲ್ಲಿ 500 into 10 to the power of plus 19 divided by 0.4 into 1.6 ಅಂತಂದಾಗ we can say 6.4 ಆಗಲ್ಲ. 16 4 ಎಷ್ಟಪ್ಪ ನಿಮ್ಗೆ ಇಲ್ಲಿ? 16 4 64 ತಾನೆ. ವಿಲ್ ಗೆಟ್ 0.64 ಅಂತ ನಮಗೆ ಬರುತ್ತೆ. So whenever we simplify this value here, approximately ನಿಮ್ಗೆ ಎಷ್ಟು ಬರ್ಬೋದು ನೋಡಿ ಇಲ್ಲಿ. ನೋಡಿ 0.6 ಅಂತಂದಾಗ 0.5 ಅಂತ ಅಸ್ಯೂಮ್ ಮಾಡಿದ್ರೆ ಇಲ್ಲಿಗೆ 10 ಬರುತ್ತೆ ಇಲ್ಲಿ. ಸೊ 8 into 10 to the power of 21 ಅಂತ ನಾವು ಹೇಳ್ಬೋದು. Hence we can go with option A. If you want, you can check the calculation, you will get the same answer here. 8 into 10 to the power of 21 atoms per meter cube ಅಂತ ನಮಗೆ ಸಿಗುತ್ತೆ. I hope you are understanding these points, Noma. So let us see the next question, what they are asking us to calculate. If a small amount of antimony is added to germanium ಅಂದ್ರೆ ಏನು ಅಂತಂದಾಗ we can say it is a pure semiconductor. Antimony is an example of pentavalent pentavalent impurities. Okay, therefore we can say the crystal becomes ಏನಾಗಿರುತ್ತೆ ನೋಡಿ ಇಲ್ಲಿ, and it becomes p type ಆಗಿರಲ್ಲ ನಿಮಗೆ. the antimony becomes an acceptor atom, acceptor ಆಗೋದಿಲ್ಲ. there will be more number of free electrons than holes in the semiconductor. Is it right, ma? Whenever the pentavalent impurities are added, number of electrons will increase. Hence we can go with option C. ಗೊತ್ತಾಗಿದೆನಪ್ಪ ಏನ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ us go to the next one here. at 500 Kelvin pure silicon ಅಂದ್ರೆ ಮೀನಿಂಗ್ ಏನು ಅಂತಂದಾಗ we have to think it is a pure intrinsic semiconductor, has equal number of electrons and holes, that is Ne is equals to NH. we call it as intrinsic charge carrier concentration ಅಂತ ಹೇಳ್ತಾರೆ. of what is the Ni value they have given, Ni is equals to 1.5 into 10 to the power of 16 per meter cube ಅಂತ ಕೊಟ್ಟಿದ್ದಾರೆ. ಡೋಪಿಂಗ್ ಬೈ ಇಂಡಿಯಂ ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ you can say it is trivalent impurities ಅಂತ ಹೇಳ್ತಾರೆ. ಹಾಗಿದ್ದಾಗ we can say NH ಎಷ್ಟಾಗ್ತದೆ ನೋಡಿ ಇಲ್ಲಿ, increases NH to 4.5 into 10 to the power of 22 per meter cube ಅಂತ ಹೇಳಿದ್ದಾರೆ. ಹಾಗಿದ್ದಾಗ what is the doped semiconductor? ಸೊ ನಮಗೆ ಬರತಕ್ಕಂಥ ಸೆಮಿಕಂಡಕ್ಟರ್ ಏನ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಅದರಲ್ಲಿ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಎಷ್ಟು ಇರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ NH is given ನೋಮಾ ಟ್ರೈವೇಲೆಂಟ್ ಅಂತಂದಿದಾಗ ಇಟ್ ಇಂಪ್ಲೈಸ್ p type semiconductor ಆಗಿರಬೇಕು. ಸೊ whenever you observe the options here, option A and option C both represent p type semiconductor, but what is the number of electron concentration here ಹೇಗೆ ಗೊತ್ತಾಗುತ್ತೆ ಅಂತಂದಾಗ ನೋಡಿ ಇಲ್ಲಿ there is a formula, we can say Ni square is equals to Ne
into NH. Therefore, we can say Ne is equals to Ni square divided by NH ಅಂತ ನಾವು ಬರಿತೀವಿ. So just apply this value here. Ne is equals to, what is Ni square here? 1.5 into 10 to the power of 16 into 1.5 into 10 to the power of 16 whole divided by NH. 4.5 into 10 to the power of 22. 1.5 3 times hoಗುತ್ತೆ. 3 ಅಂತಂದ್ರೆ you can say 0.5 times. So whenever we do this, we'll get the 0.5 into 10 to the power of 32 minus 22, which is nothing but ಎಷ್ಟು ಬರುತ್ತೆ 5 into 10 to the power of 9 per meter cube ಅಂತ ನಮಗೆ ಸಿಗುತ್ತೆ. Hence we can select option A as a right answer. Here option is a right answer. ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಕ್ವಶನ್ಸ್ ಹಿಯರ್. ಅರ್ಥ ಆಗ್ತದಲ್ವಾ ಯಾವ ರೀತಿ ಕ್ವಶನ್ಸ್ ನಿಮಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್ ಹಿಯರ್. ಎ ಸೆಮಿ ಕಂಡಕ್ಟರ್ ಡೋಪ್ಡ್ ವಿತ್ ಎ ಡೋನಾರ್ ಇಂಪ್ಯೂರಿಟಿ. ಡೋನಾರ್ ಇಂಪ್ಯೂರಿಟಿ, ಡೋನಾರ್ ಅಂದ್ರೆ ಮೀನಿಂಗ್ ಏನಪ್ಪಾ ಏನಂತ ಹೇಳಿದ್ರೆ ನಾನು ನಿಮಗೆ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಅಂತ ಹೇಳಿದ್ವಿ. ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್. ದೇರ್ ಫೋರ್ ವಿಲ್ ಗೆಟ್ ದ type of semiconductor as n type, as a n type. Hence we can select option C as a answer. Option C as a answer. Is it clear? I hope you are understanding these points here. Let us see the next question. What they are saying to us: when a solid with a band gap has a donor level just below its empty energy, band. So neat ಅರ್ಥ ಮಾಡ್ಕೊಳ್ಳಿ. What is this empty energy band here? Empty energy band is nothing but conduction band ಅಂತ ಹೇಳ್ತಾರೆ. Whenever we consider empty energy band is nothing but conduction band. And let us say this is a valency band. Valency band is always called as filled energy band ಅಂತ ಹೇಳ್ತಾರೆ. filled energy band. ವೇಲೆನ್ಸಿ ಬ್ಯಾಂಡ್ ಯಾವಾಗಲೂ ಫೀಲ್ಡ್ ಎನರ್ಜಿ ಬ್ಯಾಂಡ್ ಅಂತ ಹೇಳ್ತಾರೆ. ಅಂಡ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ ಹಿಯರ್ ನೋಡಿ ಇಲ್ಲಿ, ದ ಡೋನಾರ್ ಲೆವೆಲ್ ಅನ್ನೋದು ಯಾವತ್ತೇ ಆಗಲಿ ಬಿಲೋ ದ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತಾರೆ. ಯಾವಾಗಾದ್ರೆ ನಿಮಗೆ ಫರ್ಮಿ ಲೆವೆಲ್ ಅನ್ನೋದು ನಿಮಗೆ ಜಸ್ಟ್ ಬಿಲೋ ದ ಕಂಡಕ್ಷನ್ ಬ್ಯಾಂಡ್ ಇರುತ್ತೋ ಅದನ್ನ ಏನಂತ ಕರಿತೀವಿ, ಡೋನಾರ್ ಲೆವೆಲ್ ಅಂತ ಹೇಳ್ತಾರೆ. ಡೋನಾರ್ ಯಾವಾಗ ಬರುತ್ತೆ ನಿಮಗೆ ಅಂತಂದಾಗ ಬಿಕಾಸ್ ಆಫ್ pentavalent impurities because of pentavalent impurities. ನೋಡಿ ಯಾವಾಗಾದ್ರೆ ನಾವು ಟ್ರೈವೇಲೆಂಟ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತೀವೋ ಅವಾಗ ನಿಮ್ಗೆ ಆಕ್ಸೆಪ್ಟಾರ್ ಲೆವೆಲ್ ಅನ್ನೋದು ಬರುತ್ತೆ. ಬಟ್ ಡೋನಾರ್ ಬಂದಿದ್ದಾಗ ನಿಮ್ಗೆ ಡೋನಾರ್ ಲೆವೆಲ್ ಅಂತಂದ್ರೆ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಅಂತ ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಗೋ ವಿತ್ what is the nature of the semiconductor pentavalent indicate n type semiconductor. Is it right So let us see the next question. What they are saying to us: the barrier potential of a pn junction depends on ಅಂತ ಹೇಳ್ತಾರೆ. depends on barrier potential ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಟೈಪ್ ಆಫ್ ಸೆಮಿಕಂಡಕ್ಟರ್ ಮೆಟೀರಿಯಲ್. ಎಸ್, ಯಾಕೆ ಅಂತಂದಾಗ ನೋಡಿ ಸಿಲಿಕಾನ್ಗೆ ಬ್ಯಾರಿಯರ್ ಪೊಟೆನ್ಷಿಯಲ್ ಒಂಥರ ಇರುತ್ತೆ 1.1 ಅಂತ ಅಂದ್ಬಿಟ್ಟು ವೋಲ್ಟ್ಸ್. ಅದೇ ನಿಮಗೆ ಜರ್ಮೇನಿಯಂ ತಗೊಂಡಿದ್ದಾಗ ಇಟ್ ಈಸ್ 0.7 ವೋಲ್ಟ್ಸ್ ಅಂತ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಟೈಪ್ ಆಫ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಮೌಂಟ್ ಆಫ್ ಡೋಪಿಂಗ್ ಎದರ್ ಇಟ್ ಈಸ್ ಎ ಟ್ರೈವೇಲೆಂಟ್ ಡೋಪಿಂಗ್ ನಡೆದಿರುತ್ತಾ ಇಲ್ಲ ಪೆಂಟಾವೆಲೆಂಟ್ ಡೋಪಿಂಗ್ ನಡೆದಿರುತ್ತಾ ಅನ್ನೋದ್ರ ಮೇಲೂ ನಿಮಗೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಲೇಟರ್ ಟೆಂಪರೇಚರ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ 1, 2, 3 ಇರೋದು ಏನಪ್ಪಾ ಇಲ್ಲಿ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. Intrinsic, the barrier potential depends on all the three quantities. Okay. So see the next one, what they are saying to us: in an unbiased PN junction, the holes diffuse from P region to N region, because of ಅಂತ ಕೇಳ್ತಾರೆ. ನೋಡಿ ಇಲ್ಲಿ, whenever we consider the pure germanium material or silicon material, and whenever we dope the p-type impurities at one end and n-type impurities at the other end, we can say that holes will become the majority charge carriers here in p region ಅಲ್ಲಿ
ಹೋಲ್ಸ್ ಅನ್ನೋದು ನಿಮಗೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಎನ್ ಟೈಪ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಅನ್ನೋದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಹಾಗಾಗಿ ಹೋಲ್ಸ್ ಅನ್ನೋದು ಪಿ ರೀಜನ್ ಇಂದ ಎನ್ ರೀಜನ್ ಗೆ ಡಿಫ್ಯೂಸ್ ಆಗುತ್ತೆ. ಯಾಕೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಪ್ಲೀಸ್ ಗೋ ಥ್ರೂ ದಟ್. ಅಟ್ರಾಕ್ಷನ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಆಗೋದಿಲ್ಲ. ಹೈಯರ್ ಹೋಲ್ ಕಾನ್ಸಂಟ್ರೇಷನ್ ಇನ್ ದ ಪಿ ರೀಜಿಯನ್ than that in n region. Okay na? So this is the main reason here we can say, because of the higher concentration of the holes in the p region, it will get diffused from p to n type anta navu heltevi. Okay, so let us see the next one here. In forward biasing of the pn junction here, in forward biasing of the pn junction ಏನಾಗುತ್ತೆ ಅನ್ನೋದನ್ನ ನೋಡೋಣ. So what is the meaning of forward bias here? Forward bias ಅಂತಂದ್ರೆ p type or p region is connected to positive terminal and n region is connected to negative terminal. So in forward bias condition, we can say that width of the barrier will decrease and the potential barrier will also decrease ಅಂತ ಹೇಳ್ತಾರೆ. Potential barrier at the junction will also decrease. Therefore, please read the question here. Positive terminal of the battery is connected to p side and depletion region becomes thick anta heltare. Thick agalla nimge. Okay, the positive terminal of the battery connected to n side is wrong agutte. See here, in positive terminal of the battery is connected to n side, idu wrong agutte. Positive terminal of the battery is connected to p side and the depletion region becomes thin. Is it right? Hence, we can select option D as a right answer here. Option D as a right answer. I hope you are understanding each and every point. Please concentrate and understand. So let us see the next one here. The direction of electric field in a PN junction diode is anta heltare. What is the direction of the electric field in near the junction? So please understand that whenever we consider the PN junction diode here, let us say this is a junction, this is a P region and this is the N region anta heltare. So whenever we consider this near the N region, there will be immobile whole layer. Near the P region, there will be immobile negative layer anta ಹೇಳ್ತಾರೆ. Immobile negative layer. Therefore, electric field is always directed from, we can say that, N region to P region anta ಹೇಳ್ತಾರೆ. N region to P region. So what is the question here? ನೋಡಿ ಇಲ್ಲಿ ಜಂಕ್ಷನ್ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಫ್ರಮ್ ಎನ್ ಸೈಡ್ ಟು ಪಿ ಸೈಡ್. ದಟ್ ಈಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ ಆಸ್ ಅ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತು ಅಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, ವಾಟ್ ಅಕೌಂಟ್ಸ್ ಫಾರ್ ದ ಫ್ಲೋ ಆಫ್ ಚಾರ್ಜ್ ಕ್ಯಾರಿಯರ್ಸ್ in forward and reverse biasing of silicon PN diode? ಅಂದ್ರೆ ಏನ್ ನಡೀತಾ ಇದೆ ಅಂದ್ರೆ, ಒಂದು ಸಿಲಿಕಾನ್ ಪಿ ಎನ್ ಡಯೋಡ್ ಅನ್ನೋದು ಫಾರ್ವರ್ಡ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾಗ, ರಿವರ್ಸ್ ಬಯಾಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾಗ ಏನು ನಡೆಯುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಇನ್ ಫಾರ್ವರ್ಡ್ ಬಯಾಸ್ ಡ್ರಿಫ್ಟ್ ಅಂಡ್ ಡಿಫ್ಯೂಷನ್ ಕರೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಮೇಕ್ ದಿಸ್ ಪಾಯಿಂಟ್ ಹಿಯರ್. ಇನ್ ಫಾರ್ವರ್ಡ್ ಬಯಾಸ್ ಡಿಫ್ಯೂಷನ್ ಕರೆಂಟ್ ಇಸ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಡ್ರಿಫ್ಟ್ ಕರೆಂಟ್ ಅಂತ ಹೇಳ್ತಾರೆ. ವಾಟ್ ಈಸ್ ಐ ಡಿ ಹಿಯರ್? ಐ ಕ್ಯಾಪಿಟಲ್ ಡಿ ರೆಪ್ರೆಸೆಂಟ್ ದ ಡಿಫ್ಯೂಷನ್ ಕರೆಂಟ್ ಹಿಯರ್. ಐ ಕ್ಯಾಪಿಟಲ್ ಡಿ ರೆಪ್ರೆಸೆಂಟ್ ಡಿಫ್ಯೂಷನ್ ಕರೆಂಟ್. ಐ ಸ್ಮಾಲ್ ಡಿ ರೆಪ್ರೆಸೆಂಟ್ ಡ್ರಿಫ್ಟ್ ಕರೆಂಟ್ ಅಂತ ನಾವು ಹೇಳೋಣ. ಡ್ರಿಫ್ಟ್ ಕರೆಂಟ್ ಅಂತ ನಾವು ಕರೆಯೋಣ. And in reverse bias, the drift current will be greater than the diffusion current anta navu maatadಬಹುದು. So like that, please understand that drift in both reverse and forward agalla. Drift in forward and diffusion reverse bias agalla. Drift in reverse and diffusion in forward bias. Hence we can go with option C as the right answer here. Option C as the right answer. ಅರ್ಥ ಆಗ್ತದೆ ಅಲ್ವಾ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್. ವೆನ್ ಎ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಕನೆಕ್ಟೆಡ್ ಇನ್ ಫಾರ್ವರ್ಡ್ ಬಯಾಸ್, ಇಟ್ಸ್ ಬ್ಯಾರಿಯರ್ ಪೊಟೆನ್ಶಿಯಲ್ I said to you that
ಇನ್ ಫಾರ್ವರ್ಡ್ ಬಯಾಸ್, ಇನ್ ಫಾರ್ವರ್ಡ್ ಬಯಾಸ್ ಏನಾಗುತ್ತಪ್ಪ, ವಿಡ್ತ್ ಆಫ್ ದ ಬ್ಯಾರಿಯರ್ will decrease. Therefore, barrier potential will also decrease. Hence, we can say current through the junction will increase ಅಂತ ಹೇಳ್ತಾರೆ. And that current is called as diffusion current. So please think about this here. Barrier potential decreases and more current will flow in the circuit. Less ಇದೆ, more ನಿಮ್ಗೆ decreases. Hence we can go with option B as a right answer here. Barrier potential ನಿಮ್ಗೆ decrease ಆಗುತ್ತೆ, more current ಅನ್ನು ನಿಮ್ಗೆ flow ಆಗುತ್ತೆ ಅಂತ ನಾವು ಹೇಳ್ಬೋದು. Is it clear ma? So let us understand about the next question. The given circuit has two ideal diodes connected as shown in the figure. And please analyze this. ಯಾವಾಗಾದ್ರೂ ನಿಮಗೆ ಐಡಿಯಲ್ ಡಯೋಡ್ಸ್ ಅಂತ ಕೊಟ್ಟಿರ್ತಾರೋ, ಐಡಿಯಲ್ ಡಯೋಡ್ಸ್ ಅಂತ ನಿಮಗೆ ಕೊಟ್ಟಿರ್ತಾರೋ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಇನ್ ಫಾರ್ವರ್ಡ್ ಬಯಾಸ್, ಇನ್ ಫಾರ್ವರ್ಡ್ ಬಯಾಸ್ resistance will become equal to 0, and in reverse bias, resistance in the reverse bias condition is infinity, ಈ ಎರಡು ಪಾಯಿಂಟ್ಸ್ ನಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆ, and see that if the given circuit has two ideal diodes connected as shown in the figure, the current flowing through the resistance R1 is ಅಂತ ಕೇಳ್ತಾ ಇದ್ದಾರೆ. We have to calculate what is the current through R1 resistance. So just observe the diagram here. ಒಂದ್ಸರಿ ಡಯಾಗ್ರಾಮ್ ನೀವು ಅಬ್ಸರ್ವ್ ಮಾಡಿದ್ದಾಗ we can say this is a positive terminal. No, positive terminal is connected to n type of D1 and p type of D2 ಅಂತ ಹೇಳ್ತಾರೆ. ಹಾಗಾಗಿ ದ ಡಯೋಡ್, ಈ ಡಯೋಡ್ D1 ಅನ್ನೋದೇನಾಗತ್ತಪ್ಪ ಇಲ್ಲಿ, D1 is in reverse bias. Hence we can say it do not conduct ಅಂತ ನಾವು ಹೇಳಬಹುದು. ಹಾಗಾಗಿ ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ ಇವಾಗ, just calculate what is the effective resistance here. Effective resistance R equivalent becomes equals to R1 plus R3, which is nothing but 2 plus 2 4 ohm ಅಂತ ನಮ್ಗೆ ಬರುತ್ತೆ. Therefore current is equals to, apply Ohm's law, just Ohm's law, you can say V is equals to 10 divided by 4, which is nothing but 2.5 ampere ಅಂತ ನಮಗೆ ಬರುತ್ತೆ. Hence we can select option A as the right answer here. Option A is the right answer. Is it clear ma? ಅರ್ಥ ಆಗ್ತದಲ್ವಾ ಹೇಗೆ ಥಿಂಕ್ ಮಾಡಬೇಕು, ಏನೇನ್ ಪಾಯಿಂಟ್ಸ್ ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕು while solving the circuit based problems. Similarly, let us see the next question, what they are saying to us. In the given figure, a diode D is connected to an external resistance capital R is equals to 100 ohm and an EMF of 3.5 volt. If the barrier potential developed across the diode is 0.5 volt ಅಂತ ಕೊಡಿ. ಅಂದ್ರೆ ನೋಡಿ ಇಲ್ಲಿ, what is the barrier potential across the diode ಅಂತಂದಿದ್ದಾಗ they have given it as a 0.5 volt. ಹಾಗಿದ್ದಾಗ what is the current in the circuit? Okay, so see here, what is the current formula here? Current formula is equals to net potential difference across what is it, R divided by what is it, R. So I becomes equals to ನೋಡಿ 3.5 applied, ಅಲ್ಲಿ ನಿಮಗೆ ಬ್ಯಾರಿಯರ್ ಪೊಟೆನ್ಷಿಯಲ್ ಓವರ್ಕಮ್ ಮಾಡಬೇಕು 0.5 ಡಿವೈಡ್ ಬೈ what is the capital R is equals to 100. So 3 divided by 100 ಅಂತಂದಿದ್ದಾಗ we can say 3 into 10 power minus 2, which is nothing but 30 into 10 power minus 3 ampere ಅಂತ ನಾವು ಹೇಳ್ಬೋದು. Hence we can go with current I is equals to 30 milliampere. Hence we can select option C as a right answer here. Option C is the right answer. I hope you are understanding these points ma. Similarly, let us solve this type of problems ಇಲ್ಲಿ. ಈ ರೀತಿ ನಾವು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತೀವಿ. Assume that each diode shown in the figure has forward bias resistance 50 ohm ಅಂತಂದ್ರೆ these diodes are said to be what is it, practical diodes ಅಂತ ನಾವು ಅರ್ಥ ಮಾಡ್ಕೋಬೇಕು. and infinite reverse bias ನೋಡಿ ಇಲ್ಲಿ
ಫಾರ್ವರ್ಡ್ ಬಯಾಸ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ 50 ಓಮ್ ಅಂತ ಕೊಟ್ಟಿದ್ದಾರೆ. ಅದೇ ನಿಮಗೆ ರಿವರ್ಸ್ ಬಯಾಸ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಇನ್ಫಿನಿಟಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮೀನಿಂಗ್ ಏನು, ಯಾವಾಗಾದ್ರೆ ಡಯೋಡ್ ಅನ್ನೋದು ನಿಮಗೆ ರಿವರ್ಸ್ ಬಯಾಸ್ ಅಲ್ಲಿ ಇರುತ್ತೋ ದೆನ್ ವಿ ಕ್ಯಾನ್ ಸೇ ಇಟ್ ಡು ನಾಟ್ ಕಂಡಕ್ಟ್ ದ ಕರೆಂಟ್, ಇಟ್ ಡು ನಾಟ್ ಕಂಡಕ್ಟ್ ದ ಕರೆಂಟ್. ಓಕೆ, the current through the resistance 150 ohm is ಅಂತ ಕೇಳ್ತಾರೆ. That means we have to calculate what is the current through 150 ohm, through 150 ohm. So let us understand, observe the figure here, let us understand the figure so that we can easily answer here. ನೋಡಿ ಇಲ್ಲಿ positive is connected to, let us say this is diode D1 and this is the diode D2. ನೋಡಿ ಇಲ್ಲಿ n type ಗೆ ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ we can say that diode D2 since D2 is in reverse bias, it do not conduct, ಅಂತ ಹೇಳ್ತಾರೆ, it do not conduct. Hence this branch will become in effect a branch ದ ಉಪಯೋಗನೇ ಇರಲ್ಲ ಅಂತ ಹೇಳ್ತಾರೆ. Therefore from the figure what is the R equivalent? ನೋಡಿ, ಫಾರ್ವರ್ಡ್ ಬಯಾಸ್ ಅಲ್ಲಿ ಅಲ್ವಾ ಡಯೋಡ್, ವಾಟ್ ಇಸ್ ದ ಫಾರ್ವರ್ಡ್ ಬಯಾಸ್ ರೆಸಿಸ್ಟೆನ್ಸ್ 50 ತಾನೆ. therefore 50 due to diode plus 50 due to the resistance in the branch plus what is the value of this 150 ಅಂತ ಹೇಳ್ತಾರೆ. so R equivalent is equals to 250 ohm. Therefore whenever you observe this value here, we can say current I is equals to V by R equivalent. What is the V value? It is 10 divided by 250. 10 divided by 250. That is 1 by 25 ಅಂತ ನಮಗೆ ಬರುತ್ತೆ. We can say 1 by 25 ಅಂತಂದಿದ್ದಾಗ we can say 0.04 ampere ಅಂತ ನಾವು ಹೇಳಬಹುದು. 0.04 ampere. Hence we can select option D as a right answer here. Option D as a right answer. I hope you are understanding these points like that the questions can be asked in the examination. So let us see the next question, what they are saying to us. When plate voltage in the diode value is increased from 100 volt to 150 volt, then the plate current increases from 7.5 milliampere to 12 milliampere. The dynamic plate resistance is ಅಂತ ಹೇಳ್ತಾ ಇದ್ದಾರೆ. Dynamic plate resistance, that's just ಪ್ಲೇಟ್ ಅವೆಲ್ಲವ ಏನು ತಲೆ ಕೆಡಿಸ್ಕೋಬೇಡಿ. just they are asking us to calculate what is the resistance offered by the diode. So see here, resistance is always equals to what here. So from the Ohm's law, V is equals to I into R is equals to V by I. Therefore resistance is delta V divided by delta I. So the delta V value here 150 minus 100 divided by delta I ಅಂತಂದ್ರೆ 12 minus 7.5. you will get the answer as 50 divided by, ಇಲ್ಲಿ ಏನಪ್ಪ ಬರುತ್ತೆ ನಮ್ಗೆ, ಇಲ್ಲಿ 12 ಅಂತಂದಿದ್ದಾಗ we can say 4.5 ಅಂತ ನಮಗೆ ಸಿಗುತ್ತೆ. 4.5 ಅಂತ ನಮಗೆ ಸಿಗುತ್ತೆ. so just apply this formula here. milli, don't forget that, into 10 power minus 3. so ಮೇಲೆ ಹೋದ್ರೆ 10 power plus 3 ಆಗತ್ತೆ. so 50 divided by 4.5 ಏನಪ್ಪ ಆಗಿರ್ಬೋದು ನಿಮಗೆ, ಅಪ್ರಾಕ್ಸಿಮೇಟ್ಲಿ 11.1 ಅಂತ ಬರೀಬಹುದಾ ನೋಡಿ. if I take exactly 5, 10 times ನಿಮಗೆ ಬರುತ್ತೆ. ಬಟ್ 10 ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಹಾಗಾಗಿ whenever we go with the options, nearly we can say 11.1 into 10 to the power of 3 ohm ಅಂತ ನಮಗೆ ಸಿಗುತ್ತೆ. hence we can select option D as a right answer here. Option D as a right answer. I hope you understood this, Noma. So let us understand about the next question, what they are saying to us. The circuit shown in the figure contains 3 diodes, each with a forward resistance of 50 ohm here. Resistance in the forward bias condition they have given it as 50 ohms, but with infinite backward resistance here. ನೋಡಿ ಇಲ್ಲಿ ರಿವರ್ಸ್ ಬಯಾಸ್ ಅಲ್ಲಿ ಇನ್ಫಿನಿಟಿ ಇರುತ್ತೆ ಅಂತ ಹೇಳಿದ್ದಾರೆ. if the battery voltage is 6 volt, the current through the 100 ohm resistance is ಅಂತ ಹೇಳ್ತಾ ಇದ್ದಾರೆ. we have to calculate what is the current through 100 ohm. Is it right, ma? So how can I simplify this value? I hope you can do this here. But first of all, please understand that
Observe the diagram. Observe the diagram. Positive positive terminal of the battery is connected. Hey, connect ಆಗಿದೆ ಅಂತ ಒಂದ್ಸರಿ ಯೋಚನೆ ಮಾಡೋಣ. Let us say this is D1, this is D2 and this is D3. ನೋಡಿ n type is connected to positive terminal. ಹಾಗಾಗಿ this D3 will not work. ನೋಡಿ ಇಲ್ಲಿ from the figure we can say that since D3 is in reverse bias condition, it do not work ಅಂತ ನಾವು ಹೇಳ್ತೀವಿ. Therefore what is the equivalent resistance ಡಯೋಡ್ ಫಾರ್ವರ್ಡ್ ಅಲ್ಲಿ ನಿಮಗೆ 50 ಓಮ್ ರೆಸಿಸ್ಟೆನ್ಸ್ ಇರುತ್ತೆ. ಯು ಶುಡ್ ನಾಟ್ ಫರ್ಗೆಟ್ ದಟ್. ನೋಡಿ ಇಲ್ಲಿ ಏನಾಗುತ್ತೆ ಒಂದ್ಸಲ ನೀಟಾಗಿ ಯೋಚನೆ ಮಾಡಿ. 50 plus 150 will become what 200 ohm, and this 50 plus 50 will give it is 100 ohm ಅಂತ ಹೇಳ್ತಾರೆ. 100 ohm. Therefore how the circuit will get reduced here. Nodi, this is a battery and there is a resistance of 100 ohm. Is it right 100 ohm. So please think about this here. ಇವೆರಡು ನಿಮ್ಗೆ ಹೇಗಿರುತ್ತೆ ನೋಡಿ, ಇವೆರಡು ನಿಮಗೆ ಪ್ಯಾರಲಲ್ ಆಗಿ ಇರೋದ್ರಿಂದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ ಅಂತ ನೋಡೋಣ. ಆರ್ ಪ್ಯಾರಲಲ್ ಇಸ್ ಈಕ್ವಲ್ಸ್ ಟು 100 into 200 divided by 100 plus 200, which is nothing but ಏನಮ್ಮ ಬರುತ್ತೆ ಇಲ್ಲಿ 200 into 100 divided by 300. We'll get the answer as 200 by 3. Therefore what is the R equivalent value R equivalent ಬಂದ್ಬಿಟ್ಟು ಇವೆರಡು ಸೀರೀಸ್ ಅಲ್ವಾ, R parallel and 100 ಎರಡು ಸೀರೀಸ್ ಇರೋದ್ರಿಂದ 200 by 3 plus 100 ಅಂತ ಅಂದಿದ್ದಾಗ it is equals to 500 by 3 ohm. 500 by 3 ohm ಅಂತ ನಮಗೆ ಸಿಗುತ್ತೆ. Therefore what is the current ಅಂತಂದ್ರೆ we can say R equivalent V divided by R equivalent. V ಅಂದ್ರೆ 6 volt ಅಲ್ವಾ ಕೊಟ್ಟಿರೋದು ನಿಮ್ಗೆ ಡಯಾಗ್ರಾಮ್ ಅಲ್ಲಿ. 6 volt divided by R equivalent ಅಂತಂದ್ರೆ you can say 500 by 3, which is nothing but 18 divided by 500. 18 divided by 500 ಏನ್ರಿ ಬರುತ್ತೆ ನಮಗೆ ಒಂದ್ಸರಿ ಚೆಕ್ ಮಾಡೋಣ. We can say 500 times ನಿಮ್ಗೆ ಇಲ್ಲಿ 5 3s are 15, 3.6 ಅಂತ ಬರುತ್ತೆ. So 3.6 into 10 power minus 2, so which is nothing but 36 milliampere ಅಂತ ಹೇಳ್ತಾರೆ. 36 milliampere. Hence we can select option B as the right answer. Mahir, option B is the right answer. Is it clear? So let us see the next question what they are asking us to calculate here. Nodi illi, in which of the following figure the PN diode is in forward bias. Nodi illi, forward bias alli P should be connected to positive potential and N should be connected to negative potential. Okay, ಹಾಗಾಗಿ ಒಂದ್ಸರಿ ಯೋಚನೆ ಮಾಡೋಣ. ನೋಡಿ P ಗ್ರೌಂಡೆಡ್ ಅಂದ್ರೆ 0 ವೋಲ್ಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಇದು +10 ನೋಡಿ, ಇದು +2 ಇದೆ, ಹಾಗಾಗಿ ದಿಸ್ ವಿಲ್ ಇಂಡಿಕೇಟ್ ರಿವರ್ಸ್ ಬಯಾಸ್ ಅಂತ ನಾವು ಹೇಳಬಹುದು. and P is connected to -10, N is connected to 0 volt. Grounded ಅಂದ್ರೆ 0 volt therefore we can say this also in reverse bias. and whenever we go with this ಇಲ್ಲೊಂದ್ಸರಿ ನೋಡೋಣ, ಇಲ್ಲಿ ಏನು ಕೊಟ್ಟಿಲ್ಲ ಅಂತಂದ್ರೆ ಗ್ರೌಂಡ್ ಸರ್ಕ್ಯೂಟ್ ಮಿಸ್ ಆಗಿದೆ. this is 0 volt and this 7 volt, hence we can say it is in forward bias. Okay, and this is also grounded ಅಲ್ಲ 2 volts are mention ಮಾಡಿದ್ದಾರೆ ಡಯಾಗ್ರಾಮ್ ಅಲ್ಲಿ. so ಹಾಗಾಗಿ this is a P is connected to 2 volt and N is connected to 7 volt, hence we can say it is a reverse bias. And they are asking us to calculate what is the forward bias here. Hence we can select option C as a right answer here. Option C as a right answer. ಅರ್ಥ ಆಯ್ತಲ್ವಾ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅಂತ ಅಂದ್ಬಿಟ್ಟು. So similarly let us see the next question here. In the given circuit for ideal diode ಅಂದ್ರೆ ಮೀನಿಂಗ್ ಏನಪ್ಪಾ, ಫಾರ್ವರ್ಡ್ ಬಯಾಸ್ ಅಲ್ಲಿ 0 ರೆಸಿಸ್ಟೆನ್ಸ್ ಇರುತ್ತೆ, ರಿವರ್ಸ್ ಬಯಾಸ್ ಅಲ್ಲಿ ಇನ್ಫೈನೈಟ್ ರೆಸಿಸ್ಟೆನ್ಸ್ ಇರುತ್ತೆ. the current through the battery is, we have to calculate the current through the battery. so ಒಂದ್ಸರಿ ಥಿಂಕ್ ಮಾಡಿ ಹೇಗೆ ಮಾಡಬಹುದು ಅಂತ ಅಂದ್ಬಿಟ್ಟು ಪ್ಲೀಸ್ ಥಿಂಕ್ here. Diode P is connected to positive terminal, N is connected to negative terminal. Therefore
we can say that since diode is in forward bias, we can say what is the current? Current is equals to V by R. Therefore, I is equals to V under 10 volt divided by effective resistance ಏನಮ್ಮಾಗಿರುತ್ತೆ ನಿಮ್ಗೆ ಇಲ್ಲಿ ಎರಡು ಸೀರೀಸ್ ಅಲ್ಲಿ ಇರೋದ್ರಿಂದ we can say it is 10 ohm ಆಗಿರುತ್ತೆ. So what is the option we can say here? What is the option? Current I is equals to 1 ampere ಅಂತ ನಾವು ಮಾತಾಡಬಹುದು. Hence we can select option C as the right answer. Here option C is right answer. ಗೊತ್ತಾಯ್ತಲ್ವಾ ಹೇಗೆ ಐಡೆಂಟಿಫೈ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಹಿಯರ್. ಐ ಹೋಪ್ ಯು ಕ್ಯಾನ್ ಡೂ ದಿಸ್. ಮಾಡ್ತೀರಾ? Assuming the diodes to be silicon with forward resistance 0, the current I in the following circuit is ಅಂತ ಹೇಳ್ತಾ ಇದ್ದಾರೆ. What is the current? So see here, forward resistance 0 ಅಲ್ವಾ, ಬಟ್ ರಿವರ್ಸ್ ರೆಸಿಸ್ಟೆನ್ಸ್ ಏನು ಕೊಟ್ಟಿಲ್ಲ. ಹಾಗಾಗಿ ವಿ ಕ್ಯಾನ್ ಸೇ it is infinity ಅಂತ ನಾವು ತಗೊಂಡಿದ್ದಾಗ we can observe that this is in reverse bias. Hence the diode which is in the lower branch will not work. So therefore observe ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, current I is equals to V by R. What is the V value? It is 20. R ಅಂತಂದ್ರೆ 2 kilo ohm. So whenever we observe this value here, I becomes equals to 10 to the power of minus 2 ampere ಅಂತ ನಮಗೆ ಸಿಗುತ್ತೆ. I becomes equals to 10 into 10 power minus 3 ampere, which is nothing but 10 milliampere. Hence we can select option C as the right answer. Here option C as the right answer. ಗೊತ್ತಾಗಿತ್ತು ಅಲ್ವಾ ಹೇಗೆ ಮಾಡಬೇಕು, ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸಿಮಿಲರ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಕ್ವಶನ್ ಹಿಯರ್. what is the current flowing through an ideal PN diode? Current, same formula we can say here, E equivalent divided by R. What is the E equivalent value here? ಒಂದ್ಸರಿ ನೋಡಿ ಇಲ್ಲಿ we can say both are negatively connected. ಇಲ್ಲಿ P is connected to 1 volt and N is connected to negative, it is minus 3 volt ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೇಗೆ ಅನಲೈಸ್ ಮಾಡೋದು ಸರ್ ನೋಡೋಣ. ಇಲ್ಲಿ ಒಂದ್ಸರಿ ನೋಡಿ, minus 1 volt, P is connected with minus 1 volt, N is connected to minus 3 volt. Hence we can say it is in forward bias. Diode is said to be in forward bias ಅಂತ ನಾವು ಹೇಳಬಹುದು. ಹಾಗಾಗಿ we can say what is the equivalent here? 3 minus 1 divided by 100, you will get it 2 divided by 100 ಅಂತಂದ್ರೆ you will get you can say 20 into 10 power minus 3 ampere, which is nothing but 20 milliampere. Hence we can select option C as the right answer here. ಗೊತ್ತಾಗ್ತಾ ಇದಲ್ವಾ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಡಯೋಡ್ ಅನ್ನೋದು ನಿಮಗೆ ಫಾರ್ವರ್ಡ್ ಬಯಾಸ್ ಅಲ್ಲಿ ಇರುತ್ತೆ. Hence it will conduct the current. So please think about that. Diode can work as an ಅಂತ ಹೇಳ್ತಾರೆ. ಡಿಮಾಡ್ಯುಲೇಟರ್ ಆಗಲ್ಲ, ಮಾಡ್ಯುಲೇಟರ್ ಆಗಲ್ಲ, ಆಂಪ್ಲಿಫೈರ್ ಆಗಲ್ಲ. Transistor is a device which is used as an amplifier. But diode can be used as a rectifier. One is half wave rectifier as well as a full wave rectifier ಅಂತ ನಾವು ಹೇಳ್ತೀವಿ. ಓಕೆನಾ? Like that we can think and we can analyze the questions here. We can think and we can analyze the questions. Okay, so these are the questions I have selected to explain about the semiconductor electronics in one shot here. I hope you all enjoyed these questions. If you have any doubt, you please comment. I will reply to you. Okay, we'll meet you in the next video. Until then, please keep preparing. Don't waste your time. Okay, thank you very much.